ಬಾಂಗ್ಲಾದೇಶ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸಿ ಇಲ್ಲಿ ಸೇರಿದಂತ ಎಲ್ಲ ಹಿಂದೂ ಅಭಿಮಾನಿಗಳು ಯಾರ ರಕ್ತದೊಳಗೆ ನಿಜವಾಗಿ ಹಿಂದೂ ರಕ್ತ ಹರಿತದ, ಹಿಂದೂಗಳ ಬಗ್ಗೆ ಕಳಕಳಿ ಕಾಳಜಿ ಇದ್ದಂಥವ್ರು ಇದ್ದವರು ಇವತ್ತು ಇದರಲ್ಲಿ ಭಾಗವಹಿಸ್ಯಾರ. ಹೀಗಾಗಿ ಆ ದೃಷ್ಟಿಯಿಂದ ಭಾಗವಹಿಸಿದಂತ ಎಲ್ಲ ಹಿಂದೂ ಅಭಿಮಾನಿಗಳಿಗೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಬಜರಂಗ ದಳ ವತಿಯಿಂದ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳಿಸ್ತೀನಿ. ಇದೇ ತರ ಪ್ರತಿಯೊಬ್ಬ ಹಿಂದೂನು ಜಾಗೃತನಾಗಿ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿ ತಗೋಬೇಕು ಅಂತಂದೇಳಿ ಅನೇಕ ಘಟನೆಗಳನ್ನು ನಾವೆಲ್ಲರೂ ಬಾಂಗ್ಲಾದೇಶದಲ್ಲಿ ನಡೆದಂತ ನೋಡಿವಿ. ಹಿಂದೂಗಳನ್ನು ಕೊಂದು ಅವ್ರನ್ನ ಹಗ್ಗದಲ್ಲಿ ಕಟ್ಟಿ ಗಿಡದಲ್ಲಿ ಜೋತಾಡಿಸಿ ಇದನ್ನೆಲ್ಲ ಮಾಡಿದಂತದ್ದು ಸರ್ಕಾರ ಅವ್ರಿಗೆ ಎಲ್ಲರಿಗೂ ಪೂರ್ತಿ ಪ್ರಚೋದನೆ ಕೊಡ್ತಾ ಇದೆ, ಅವ್ರಿಗೆ ಸಹಕಾರ ಕೊಡ್ತಾ ಇದೆ, ಸಹಾಯ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ನಾವು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅಂತ ನಾವು ಹೊಂಟೇವಿ. ಆದ್ರೆ ಅದನ್ನ ದುರುಪಯೋಗ ಮಾಡಿಕೊಂಡು ಅವ್ರು ಇದನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸರ್ಕಾರ ಕೂಡ ಇದರ ಬಗ್ಗೆ ಕೂಡಲೇ ಯಾವುದೇ ಕರುಣೆ ಅವ್ರ ಬಗ್ಗೆ ಗೌರವ ಅಭಿಮಾನ ತೋರಿಸ್ತೇನೆ ಆ ದೇಶದ ವಿರುದ್ಧ ಹಿಂದೂಗಳನ್ನು ಬಚಾವ್ ಮಾಡ್ಲಿಕ್ಕೆ ಏನೇನು ಸಾಧ್ಯದ ಅದನ್ನೆಲ್ಲವನ್ನು ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಾನು ಗಟ್ಟಿಯಾಗಿ ಒತ್ತಡ ಹಾಕಿ ಹೇಳ್ತೀನಿ. ಮತ್ತು ಅದರ ಜೊತೆಗೆ ಹಿಂದೂಗಳ ಪರವಾಗಿಯೂ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತೀನಿ, ಬಾಂಗ್ಲಾದೇಶವನ್ನು ಬಿಡುಗಡೆ ಮಾಡಿದಂತಹ ದೇಶ ನಮ್ಮದು. ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸಿದವ್ರು ನಾವು. ಇವತ್ತು ಅವ್ರು ನಮ್ಮ ಮೇಲೆಲ್ಲ ಆಘಾತ ಮಾಡ್ತಾ ಇದ್ದಾರಂದ್ರೆ ಸುಮ್ಮನೆ ಕೂಡೋದು ನಮ್ದು ದೊಡ್ಡ ತಪ್ಪಾಗ್ತದೆ. ಹಿಂಗಾಗಿ ಸರ್ಕಾರ ಎಚ್ಚೆತ್ತು ಅವ್ರ ವಿರುದ್ಧ ಕಠಿಣ ಸಾಧ್ಯ ಆತಂದ್ರೆ ಯುದ್ಧನ ಡಿಕ್ಲೇರ್ ಮಾಡ್ರಿ. ನಾವೆಲ್ಲ ಈ ದೇಶ ಭಕ್ತರು, ಈ ನಾಡಿನ ಎಲ್ಲ ಜನರು ಅದರೊಳಗೆ ಸಹಾಯ ಸಹಕಾರ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಅದು ಆಗಲೇಬೇಕು. ಒಬ್ಬ ಹಿಂದೂ ಇನ್ನು ಮುಂದೆ ಬಾಂಗ್ಲಾದೇಶದಲ್ಲಿ ಸುಟ್ಟ ಅಂತಂದ್ರೆ ಹಿಂದೂಗಳದ್ದು ತಾಳ್ಮೆ ಮುಗಿದದ, ಹಿಂದೂಗಳ ಬಾಂಗ್ಲಾದೇಶಕ್ಕೆ ಹೋಗುವಂತ ಸ್ಥಿತಿ ಬರ್ತದೆ. ಹೀಗಾಗಿ ಸರ್ಕಾರ ಕಾಳಜಿ ತಗೊಂಡು ಇದು ಕೆಲಸ ಮಾಡಬೇಕು ಅಂತಂದೇಳಿ ಸರ್ಕಾರಕ್ಕೆ ನಾನು ಒತ್ತಡ ಮಾಡ್ತಾ ಇದ್ದೀನಿ. ನಾನು ರಮೇಶ್ ಕುಲಕರ್ಣಿ ಅಂತ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಇದ್ದೀನಿ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಬಜರಂಗ ದಳ ಬಾಂಗ್ಲಾದೇಶವನ್ನು ಖಂಡನೆ ಮಾಡ್ತೀವಿ ನಾವು.